ಹುಬ್ಬಳ್ಳಿಯಲ್ಲಿ ಮಹಿಳಾ ಆರೋಪಿಯನ್ನು ಒಂದು ಬೆತ್ತಲೆ ರೂಪದಲ್ಲಿ ಬಂಧನ ಮಾಡಿದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತದೆ. ಒಂದು ಕಡೆ ಪೊಲೀಸರ ಮೇಲೆ, ಮತ್ತೊಂದು ಕಡೆ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಬಗ್ಗೆ ಮಾತನಾಡಲು ಸ್ವತಃ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ್ಲೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅವತ್ತು ನಿಜವಾದ ಘಟನೆ ಏನು ನಡೀತು, ತಮ್ಮ ಪಾತ್ರ ಏನು ಮೇಡಮ್ ಇದ್ರೆ? ಈಗ ಸುಮಾರು 3:15ಕ್ಕೆ ನನಗೊಂದು ಕರೆ ಬರುತ್ತೆ ಚಾಲಿಕನಗರ್ಲಿಂದ. ಮೇಡಮ್, ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಹೊಡಿತಾ ಇದ್ದಾರೆ ಅಂತ ಅಳ್ಕೊತ ಫೋನ್ ಮಾಡ್ತಾರೆ. ನಾನು ಇದ್ದಿದ್ದ ಡ್ರೆಸ್ ಮೇಲೇ ಹೋಗ್ತೀನಿ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಪ್ರಶಾಂತ್ ಬೊಮ್ಮಾಜ್ ಅನ್ನೋನು ಹುಡುಗನಿಗೆ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಹೊಡಿತಿದ್ರು. ನಾನು ಹೋಗಿ ಅವ್ರಿಗೆ ಯಾರಿಗೂ ಮಾತಾಡೋಕ್ಕೆ ಹೋಗಿಲ್ಲ. ನಾನು ಸೀದಾ ನಮ್ಮ ನಂದಿನಿ ಕುಲಕರ್ಣಿ ಮೇಡಮ್ ಕಡೆ ಹೋಗಿದ್ದೆ. ಮೇಡಮ್, ನಾನು 2 ಸಲ ನಿಮ್ಗೆ ಫೋನ್ ಮುಖಾಂತರ ಹೇಳಿದೆ, ಅವರು ಸರಿ ಇಲ್ಲರಿ, ಅಂಥವ್ರನ್ನು ಕರ್ಕೊಂಡು ಹೋಗಬೇಡ್ರಿ ನೀವು ಅಂತ ನಾನು ಕೇಳಿದಾಗ, ಸಾರಿ ರೀ ಮೇಡಮ್, ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಅವರು ಹೋಗಿಬಿಟ್ಟಿದ್ರು. ಆ ಹುಡುಗನು ಯಾರು ಹೊಡೆತ ತಿಂದನಲ್ಲ, ಆ ಹುಡುಗನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಾನು. ಯಾಕಂತಂದ್ರೆ ಅಲ್ಲಿ 112ದವ್ರೂ ಸಹಿತ ಬಂದಿರು, ಪೊಲೀಸವ್ರು ಎದುರುಗಡೆ ಆಗಿದೆ ಎಲ್ಲ. ಅವ್ರು ಏನಾಯಿತು, ಕರ್ಕೊಂಡು ನಮ್ಮ ಮೇಡಮ್ ನೀವು ಪೊಲೀಸ್ ಸ್ಟೇಷನ್ ಬರ್ರಿ ಅಂದಾಗ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಮುಂದೆ ನನಗೆ ಆವಾಜ್ ಶಬ್ದಗಳಿಂದ ಹ್ಯಾಂಗೆ ಬೇಕು ಹಂಗೆ ಮಾತಾಡಿದರು. ಅದನ್ನು ಸಹಿತ ನಾನು ಪೊಲೀಸವ್ರ ಮುಂದೆ ಆಗಿದ್ದೆ. ಅದನ್ನು ಆದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಆದರೆ ಪೊಲೀಸವ್ರು ಏನು ಮಾಡಿದ್ದಾರೆ, ಬೊಮ್ಮಾಜಿ ಪ್ರಶಾಂತ್ ಅನ್ನೋರು ಅವನ ಮೇಲೆ ಏನು ಹೊಡೆದಿದ್ದಾರಲ್ಲ, ಆ ಬೇಸ್ ಮೇಲೆ FIR ಮಾಡಿದ್ದಾರೆ, ನಮ್ಮದಲ್ಲ. ನಮ್ಮದು ಬರೀ ಬೈದಿದ್ದಾರೆ ಅಂತೇಳಿ ಸಣ್ಣ ಪುಟ್ಟ ಕೇಸು ಹಾಕಿ ಅಲ್ಲೇ ಸ್ಟೇಷನ್ ಬೇಲ್ ಅಂತ ಕೊಟ್ಟಿದ್ದಾರೆ. ಆದರೆ ಆ ಪ್ರಶಾಂತ್ ಬೊಮ್ಮಾಜಿಗೆ ಏನಂತ ಹೊಡೆದಿದ್ದಾರಲ್ಲ, ಆ ಬೇಸ್ ಮೇಲೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ನೀವು ಕಾಂಗ್ರೆಸ್ ಕಾರ್ಪೊರೇಟರ್ ಅಂತಂದು ಒತ್ತಡ ಹಾಕಿದಿರಿ ಪೊಲೀಸರ ಮೇಲೆ, ಬೆತ್ತಲೆ ಮಾಡಿ ಕರ್ಕೊಂಡವ್ರು ಅಂತ ಹೇಳಿದಿರಿ, ನಿಜನಾ ಮೇಡಮ್ ಅದೆಲ್ಲ? ಈಗಾಗಲೇ ನೀವು ಬೇಕಂದರೆ ಚಾಲುಕ್ಯನಗರದಲ್ಲಿ ನೀವು ಹೋಗಿ ಎಲ್ಲ ಮನೆಗೆ ಹೋಗಿ ನೀವು ಎನ್ಕ್ವೈರಿ ಮಾಡಿರಿ. ಆಕೆ ಸುಜಾತ ಹಂಡಿ ಅನ್ನೋರು ಎಲ್ಲಿ ಬೇಕಂದ್ರೆ ಎಲ್ಲಿ ಬೇಕು ಏನಾದರೂ ಪರವಾಗಿಲ್ಲ, ಆಕೆ ರೋಡ್ ಮೇಲೆ ಸಹಿತ ಬಟ್ಟೆ ಬಿಚ್ಚುತ್ತಾಳ್ರಿ. ನಮ್ಮ ಪೊಲೀಸರ ಮುಂದೆ ಭಾಳ ಸಹಿತ ಬಟ್ಟೆ ಬಿಚ್ಚದಲ್ಲ, ಎಲ್ಲರಿಗೂ ಗೊತ್ತಿದೆ. ಆಕೆ ಗಾಂಜಾ ಸೇರ್ತಾಳೆ, ಏನು ಮಾಡ್ತಾಳೆ ಆಕೆಗೂ ಕಂಟ್ರೋಲ್ ಆಗೋದಿಲ್ಲ. ಹ್ಯಾಂಗೆ ಬೇಕು ಹಂಗೆ ಬಿಚ್ಚಿ ಅಡ್ಡಾಡ್ತಾ ಇರ್ತಾಳೆ. ಹೋದ ಸಲ ಒಂದು ಕಂಪ್ಲೇಂಟ್ ಇದ್ದಾಗ ನಾನು ಪೊಲೀಸರೆಲ್ಲ ಹೋದ ಮೇಲೆ ಸಹಿತ ನಮ್ಮೆಲ್ಲರ ಮುಂದೆ ರೋಡ್ ಮೇಲೆ ಸೀರೆ ಎಲ್ಲ ಎಬ್ಬಿಸಿ ಬಿಚ್ಚಿ ನಮ್ಗೆ ಅಸಹ್ಯ ಮಾಡಿದ್ದಾರೆ. ಅವ್ರಿಗೆ ಇದೆಲ್ಲ ನಾರ್ಮಲ್ ಆಗ್ತೈತೆ, ನಮಗೆ ಇಂಥವೆಲ್ಲ ನಮಗೆಲ್ಲ ಆಗೋದಿಲ್ಲ. ಬ್ಯಾಕ್ಗ್ರೌಂಡ್ ಏನು ಮೇಡಮ್, ಕ್ರಿಮಿನಲ್ ಹಿಸ್ಟ್ರಿ ಅಂತ ಹೇಳ್ತೀರಿ, ಏನು ಮೇಡಮ್ ಅಷ್ಟು ಟೆರರ್ ಯಾಕೆ? ಈಗ ಆಕಿದು ನೀವು ಬೇಕಂದರೆ ಧಾರವಾಡ ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ಎನ್ಕ್ವೈರಿ ಮಾಡಿರಿ. ಒಂದು ಹುಡುಗನ್ನು ಕಿಡ್ನ್ಯಾಪ್ ಮಾಡಿ ಚಾಕುಲಿಂದ ಹೊಟ್ಟೆ ಒಳಗೆ ಹಾಕಿ ನಾನಾ ಮಾಡೀನಿ, ನಾನು ಡಾನ್ ಆಗ್ಬೇಕು ಅನ್ಕೊಳಕತ್ತೀನಿ ಅಂತ ವಿಡಿಯೋ ವೈರಲ್ ಮಾಡ್ತಾಳೆ, ಆಕಿನೇ ಮಾಡ್ತಾಳೆ. ಮತ್ತು ಸಾಕಷ್ಟು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಇದೆ, ಸಬ್ರಮನ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಇದೆ, ಕೇಶವಪುರದಲ್ಲಿ ಅಂತೂ ಅದಕ್ಕೂ ಲಿಮಿಟೇ ಇಲ್ಲ. ಯಾವ ಬೇಕು ಅವಾಗ ಕಂಟಿನ್ಯೂ ಕಂಪ್ಲೇಂಟ್ ಆಗ್ತಾನೇ ಇರ್ತಾವೆ. ಯಾಕಂದ್ರೆ ಅವ್ರು ಬರೋ ಇದೇ ಕೆಲಸ ಮಾಡೋದವರು. ಅವ್ರು ಡ್ರಿಂಕ್ಸ್ ಮಾಡ್ತಾರೋ ಮತ್ತು ಗಾಂಜಾ ಸೇರ್ತಾರಲ್ಲ, ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಪ್ರತಿ ಸಲ ಏನಾರು ಒಂದು ಮಾಡೋದು, ಜನರಿಗೆ ತೊಂದರೆ ಕೊಡೋದು, ಪಬ್ಲಿಕ್ ನ್ಯೂಸನ್ಸ್ ಅಂತೂ ಭಾಳ ಇದೆ. ನೀವು ನಾ ಹೇಳೋಕ್ಕಿಂತ ನೀವು ಏರಿಯಾದಲ್ಲಿ ಹೋಗಿ ಎಲ್ಲರಿಗೆ ಎನ್ಕ್ವೈರಿ ಮಾಡಿರಿ. ಇವ್ರು ಯಾವ ಥರ ಹುಡುಗಿ ಏನಂತೇಳಿ ನೀವು ಕೇಳಿದರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಎಂಥ ಹುಡುಗಿ ಅಂತೇಳಿ. ಇದು ನಿಮ್ಮ ಪಾತ್ರ ಇದೆಯಾ ಹಾಗಿದ್ರೆ? ಇದನ್ನು ಯಾರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, BJP ಕಾಂಗ್ರೆಸ್ ಅಂತ ಯಾರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ? ಈಗ ಎಲ್ಲರಿಗೂ ಗೊತ್ತಿದೆ ರೀ, ಇದು 100% ಆಗಿ BJPದವರು ಬೇಕಂತ ಹೇಳಿ ಮಾಡ್ತಾಯಿದ್ದಾರೆ. ಯಾಕಂತಂದರೆ MLA ಎಲೆಕ್ಷನ್ದಲ್ಲಾಗಲಿ MP ಎಲೆಕ್ಷನ್ದಲ್ಲಾಗಲಿ ಎಲ್ಲಕ್ಕಿಂತ ನಂದು ಹೈಯೆಸ್ಟ್ ಲೀಡ್ ತೊಗೊಂಡು ಬರ್ತೀನಿ ನಾನು. ಅದಕ್ಕೆ ನಮ್ಮನ್ನು ಹೆಂಗಾದ್ರೆ ಇವರನ್ನು ಬೆಳೆಸಬೇಕಂತ ಒಂದು ಕುಮ್ಮಕ್ಕಲಿಂದ BJPದವರು ಇದೊಂದು ದೊಡ್ಡ ಕುತಂತ್ರ ಮಾಡಿ ಈ ಥರ ಮಾಡ್ತಿದ್ದಾರೆ ಅಂತ ನಾನು ಆರೋಪ ಮಾಡ್ತೀನಿ ರೀ. ಮೇಡಮ್, ಈ ಕೊನೆಯದಾಗಿ ಒಬ್ಬ ಮಹಿಳೆಯನ್ನು ಆ ರೀತಿ ಬಂಧನ ಮಾಡಿದೆ ಅಷ್ಟು ಮಟ್ಟಿಗೆ ಸರಿ, ತಾವು ಮಹಿಳೆಯಾಗಿ ಆರೋಪಿಸ್ತಾನೆ ಇರ್ಬೋದು, ಏನು ಹೇಳ್ತೀರಿ? ಈಗ ಒಂದು ಮಹಿಳೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಗೌರವ ಭಾಳ ಇದೆ. ಪೊಲೀಸವರು ಯಾವ ಹೆಣ್ಣು ಮಗಳು ಹೋದ್ರೂ ಭಾಳ ಮರ್ಯಾದೆಯಿಂದ ಗೌರವ ಕೊಡ್ತಾರೆ. ಆದರೆ ಇಂಥ ಹೆಣ್ಣು ಮಗಳು ಗೌರವ ಕೊಡೋದ್ರಾಗ ಅವ್ರಿಗೆ ಅರ್ಥನೇ ಇಲ್ಲ. ಯಾಕಂದ್ರೆ ಅವ್ರ ಪಾಪ ಎಷ್ಟು ಸ್ಮೂತಾಗಿ ಅವ್ರಿಗೆ ಮಾತಾಡ್ತಿದ್ರು ಸಹಿತ ಆಕಿ ಸ್ವಂತ ತನ್ನ ತಮ್ಮನಿಗೆ ಮೊಬೈಲ್ ಕೊಟ್ಟು ಬಟ್ಟೆ ಬಿಚ್ಚೋದು ವಿಡಿಯೋ ಮಾಡಿಸಿ ಹಾಕ್ತಾಳಂದರೆ ಯಾವ ಮಟ್ಟಕ್ಕೆ ಅದಾರಂತ ನೀವೇ ಅರ್ಥ ಮಾಡ್ಕೋರಿ. ಹೆಣ್ಣು ಮಕ್ಕಳಿಗೆ ಅಂದರೆ ಆಕಿ ನನಗನ್ಸ್ಬಿಟ್ಟಕ್ಕೆ ಅಸಹ್ಯ ರೀ, ಹೆಣ್ಣು ಮಗಳಿಗೇ ಅಸಹ್ಯ ಆಕಿ. ಇದು ಒಂದು ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ್ಲೆ ಅವರ ಮಾತುಗಳು. ಕ್ಯಾಮ್ರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.